ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ ಇರುವುದರಿಂದ ಕಲಬುರಗಿಯಲ್ಲಿ ಮಣ್ಣೆತ್ತುಗಳ ಮಾರಾಟ ನಡೆದಿರುವುದು ಕಂಡುಬಂತು. ಉತ್ತರ ಕರ್ನಾಟಕದಲ್ಲಿ ಕೃಷಿಕರು ತಮ್ಮ ಎತ್ತುಗಳನ್ನ ಕಾರು ಹುಣ್ಣಿಮೆ ದಿನ ಅಲಂಕಾರ ಮಾಡಿ ಪೂಜಿಸಿ ಕರಿಯನ್ನು ಹಿರಿಯುವವರು. ನಂತರ ಮುಂಗಾರು ಬಿತ್ತನೆಯಾದ ನಂತರ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಣ್ಣೆತ್ತುಗಳನ್ನ ಪೂಜಿಸುವವರು. ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ ಇರುವುದರಿಂದ ಮಾರುಕಟ್ಟೆಯಲ್ಲಿ ಮಣ್ಣೆತ್ತುಗಳ ಮಾರಾಟ ನಡೆದಿರುವುದು ಕಂಡುಬಂತು. ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಣ್ಣೆತ್ತುಗಳ ಪೂಜೆ ನಡೆಸುವುದು ರೂಢಿ. ಮೊದಲು ಕೃಷಿಕರು ತಮ್ಮ ಹೊಲದಲ್ಲಿನ ಕಪ್ಪು ಮತ್ತು ಕೆಂಪು ಮಣ್ಣನ್ನ ತಂದು ತಾವೇ ಮನೆಯಲ್ಲಿ ಎತ್ತುಗಳನ್ನು ರೂಪಿಸಿ ಜಗಲಿಯ ಮೇಲೆ ಇಟ್ಟು ಪೂಜಿಸುತ್ತಿದ್ರು. ಇತ್ತೀಚೆಗೆ ಎತ್ತುಗಳನ್ನ ಮಾಡುವವರು ಯಾರು ಇಲ್ಲದೆ ಇರುವುದರಿಂದ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದ ಮಣ್ಣೆತ್ತುಗಳನ್ನ ಖರೀದಿಸುತ್ತಿದ್ದಾರೆ. ಹೋಗಿ ನಿಂದ್ರಿ, ನಾವು
जगह जो बोलो जरा ध्यान न्यूज में जरा। अच्छा अच्छा ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಸರ್ವಿಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಿದರು. ನಗರಾಭಿವೃದ್ಧಿ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ, ಕಲಬುರಗಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಹಂತ 2.0 2024-25ನೇ ಸಾಲಿನ ವಾರ್ಡ್ ನಂಬರ್ 53ರ ಹಳೆ ವೆಂಕಟಗಿರಿ ಹೋಟೆಲ್ದಿಂದ ಮುಕ್ತಾ ಥಿಯೇಟರ್ ಎದುರುಗಡೆಗೆ ಹೊಸ ಜೇವರ್ಗಿ ರಸ್ತೆಯ ಸರ್ವಿಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆಯನ್ನು ನಗರಾಭಿವೃದ್ಧಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ ನೆರವೇರಿಸಿದರು. पिछे आगे ಆಗ್ತಿರ್ತೆ ಲಾಸ್ಟ್ में दूर में करते ಎಲ್ಲರೂ ಬನ್ನಿ అందరి స్నేహితులు ಹಿಂದೆ ಬರ್ರಿ ಸರಿ ಹಿಂದೆ ಬರ್ರಿ ಪೂರ ಬರ್ರಿ ಸರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಸರಿ ಹಿಂದೆ ಬರ್ರಿ ಸರ್ ಸ್ವಲ್ಪ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಾಂ ಸರ್ ಹಿಂದೆ ಸರಿ ಅಣ್ಣ ಹಿಂದೆ ಸರಿ ಹಿಂದೆ ಸರಿ ಅಣ್ಣ ಹಲೋ ಬರ್ರಿ ಗೌಡ್ರ. ಕೈ ಬರ್ತಪ್ಪ ಕೈ ಬರ್ತಿಲ್ಲ ಆಗೋದು ಮ್ಯಾಗ ಮತ್ತೆ ಹಲೋ बढ़िया स्वामी जी ने कुंदर स्वामी जरा हिंद सर कुंदर स्वामी जरा हिंद सर जरा हिंद पर सर हिंद जरा हिंद पर कई मारबड़ कई पर जरा हिंद पर इकड़े ಒಂದು ಸೆಕೆಂಡ್ ಸರ್ ಈ ಕಡೆ ಸರ್ ಕೈ ಮಾಡಬೇಡ ಒಂದು ಸೆಕೆಂಡ್ ಎತ್ತು ಹಾಕ್ರಿ ಸರ್ ಈ ಕಡೆ ಹಾಂ ಮಾತಾಡ್ರಿ ಅವ್ರಿಗೆ ರೈಟ್ ಸರ್ ನೀವು ಕಳ್ಸಿ ನೋಡ್ರಿ ನಿಮಗೆ ಟ್ಯಾಕ್ಸ್ ಮೆಸೇಜ್ದಾಗ ಅದ ನೋಡ್ರಿ ಹಾಂ ಹೇಳಿರಿ ನಾವು ಸದ್ರಾಮ್ ಅವ್ರು ಅಲ್ಲಿ ನಾ ಹೊಂಟೀನಿ ರೀ ಆ್ಯಕ್ಚುಲಿ ಯತೀಂದ್ರ ಬಂದಾರಲ್ರಿ ಎರಡೇ ನಿಮಿಷ ಆಯ್ತು ಬರ್ಲಕ್ಕೆ 5 ನಿಮಿಷ ಅಂತ ಅವ್ರಿಗೆ ಅಲ್ಲಿ ಆರ ಅಂತ ಹೇಳಿದ್ರು ನೀವು ಬರ್ರಿ. ಕಲಬುರಗಿಗೆ ನಾನು ನಿನ್ನೆನೇ ಒಂದು ಕಾರ್ಯಕ್ರಮ ಆಯಿತು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬರಬೇಕಾಗಿತ್ತು. ಆದರೆ ಎಸ್ ಜಾನಕಿಯವರ ಮರಣ ಆಗಿದ್ದರಿಂದ ಮೈಸೂರಿನಲ್ಲೇ ಅವ್ರದ್ದು ಒಂದು ಅಂತ್ಯಕ್ರಿಯೆ ನಡೀತಿದ್ದರಿಂದ ಜವಾಬ್ದಾರಿಯಾಗಿ ಅಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಅಂತ್ಯಕ್ರಿಯೆ ವ್ಯವಸ್ಥೆ ಎಲ್ಲ ಮಾಡಿ ಬರಬೇಕಾಗಿತ್ತು. ಹಾಗಾಗಿ ನಿನ್ನೆ ಕಾರ್ಯಕ್ರಮ ರದ್ದಾಗಿ ಇವತ್ತು ಕಲಬುರಗಿ ಬಂದಿದ್ದೇನೆ. ಇವತ್ತು ನಮ್ಮ ಇಲಾಖೆಯ ನಗರಾಭಿವೃದ್ಧಿ ಇಲಾಖೆಯ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆಯ ಸಭೆಗಳನ್ನು ಇಟ್ಕೊಂಡಿದ್ದೇನೆ ಇವತ್ತು. ಹಾಗೆ ಇಲ್ಲಿ ಬಂದಾಗ ನಮ್ಮ ಶಾಸಕರಾದಂತಹ ಮುಖ್ಯಮಂತ್ರಿ ಪಾಟೀಲ್ ಅವರು ಅವರ ಒಂದು ಕ್ಷೇತ್ರದಲ್ಲಿ ಒಂದು 4,43,00,000 ವೆಚ್ಚದಲ್ಲಿ
ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಜಗದೇವ್ ಗುತ್ತಿದಾರ್, ಮೇಯರ್ ವರ್ಷಾ ಜಾನೆ, ಮಜರ್ ಅಲಂ ಖಾನ್, ಯಲ್ಲಪ್ಪ ನಾಯ್ಕೊಡಿ, ದೇವರಾಜ್ ವಾರದ್ ಸೇರಿದಂತೆ ಇತರರು ಇದ್ದರು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕ್ಷೇತ್ರವಾದ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಿರುವ ಆಂಜನೇಯ ಭಕ್ತರ ಪಾದಯಾತ್ರೆಗೆ ಮೆರವಣಿಗೆಗೂ ನಿರ್ಬಂಧ ಹೇರಿದ್ರೂ ಅಚ್ಚರಿ ಪಡಬೇಕಿಲ್ಲ ಎಂದು ಬಿಜೆಪಿ ಜಿಲ್ಲಾ ಮುಖಂಡ ಬಸವರಾಜ್ ಬೆದರ್ಕಿ ವ್ಯಂಗ್ಯವಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎಂಬುದು ದೇಶಭಕ್ತಿಯಿಂದ ಕೂಡಿದ ಸಂಘಟನೆ. ಪ್ರತಿಯೊಬ್ಬ ಭಾರತೀಯನು ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ದೇಶ ಸೇವೆಗಾಗಿ ಒಗ್ಗೂಡುತ್ತಾರೆ. ದೇಶಾಭಿಮಾನ ಮೂಡಿಸಲು ಎಂದು ಆಕರ್ಷಕವಾಗಿ ಪಥಸಂಚಲನ ಮಾಡುತ್ತಾರೆ. ಹೀಗಾಗಿ ಈ ಪಥಸಂಚಲನಕ್ಕೆ ಯಾರದೇ ಅನುಮತಿ ಬೇಕಿಲ್ಲ ಎಂದಿದ್ದಾರೆ. ಹಿಂದೂ ರಾಷ್ಟ್ರ ನಿರ್ಮಾಣದ ಧ್ಯೇಯ ಇಟ್ಟುಕೊಂಡು ತಾಯಿ ಭಾರತಾಂಬೆಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ನಿರ್ಬಂಧ ಹೇರಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪಂಡ್ರಾಪುರ ಹಾಗೂ ತುಳಜಾಪುರದ ಭಕ್ತರ ಯಾತ್ರೆಗಳಿಗೂ ಸಹ ನಿರ್ಬಂಧ ಹೇರಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಎಂದು ಪ್ರಶ್ನೆ ಮಾಡಿದರು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಬೇಕು ಅಂತ ಈ ರಾಜ್ಯದ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ನಮಗನಿಸುತ್ತೆ ನಾಳೆ ನಡೀತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ಏನು ಹೊರಡುವಂಥ ಆಂಜನೇಯ ಭಕ್ತರಿಗೂ ಕೂಡ, ನಿಮ್ಮ ಪಾದಯಾತ್ರೆಗೆ, ನಿಮ್ಮ ಧಾರ್ಮಿಕ ಆಚರಣೆಗೂ ಕೂಡ ಅನುಮತಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ದೇಶದಲ್ಲಿ ನಾವೆಲ್ಲ ಹಿಂದೂ ಬಂಧುಗಳು, ವಿವಿಧ ದೈವ ಭಕ್ತರ ಮೂಲತಃ ಇವತ್ತು ಪಂಡ್ರಾಪುರ ಇರ್ಬೋದು, ಮೈಲಾಪುರ ಇರ್ಬೋದು, ತುಳಜಾಪುರ ಇರ್ಬೋದು, ಅಲ್ಲೆಲ್ಲ ಭಕ್ತಾದಿಗಳು ಪಾದಯಾತ್ರೆ ಹೋಗ್ತಾರೆ, ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ನೀವು ಅಬ್ಜೆಕ್ಷನ್, ಅದಕ್ಕೂ ಕೂಡ ನೀವು ನಾಳೆ ಕೇಳಲ್ಲ ಅಂತ ಏನು ಗ್ಯಾರಂಟಿ? RSS ಯಾರನ್ನು ಕೂಡ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ. RSS ಎಲ್ಲರನ್ನ ಪ್ರೀತಿ ಮಾಡುತ್ತೆ. ನಿಮಗ್ಯಾಕೆ RSS ಮೇಲೆ ದ್ವೇಷ, ತಾತ್ಸಾರ? ಪದೇ ಪದೇ ತಾವು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಿ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಹಾರಾಷ್ಟ್ರದ ಸಾರಡ್ ಶಾಖೆಗೆ, RSS ಶಾಖೆಗೆ ಭೇಟಿಯನ್ನು ಕೊಟ್ಟಿದ್ದರು. ಮಾನ್ಯ ಈ ರಾಜ್ಯದ ಏನು AICC ಅಧ್ಯಕ್ಷರ, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಅವರು ಕೂಡ ಒಮ್ಮೆ ನಾಗವಾರ್ RSS ಶಾಖೆ ಭೇಟಿಯನ್ನು ಕೊಟ್ಟಿದ್ದರು. ನಿಮಗೂ ಕೂಡ ಈ RSS ಬಗ್ಗೆ ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆ ಇದ್ದರೆ ಮಾನ್ಯ ಜಿಲ್ಲಾ ಸಚಿವರೇ, ನೀವು ಕೂಡ ಒಮ್ಮೆ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ನಗರದಲ್ಲಿ ಚಂದ್ರಶೇಖರ್ ಆಜಾದ್ ಶಾಖೆ ಇದೆ, ಆ ಶಾಖೆಗೆ ಒಮ್ಮೆ ಭೇಟಿ ಕೊಡಿ. ಶಾಖೆಯಲ್ಲಿ ಏನು ಹೇಳಿಕೊಡ್ತಾರೆ? ನಿತ್ಯ ಶಾಖೆಯಲ್ಲಿ ಮೈದಾನದಲ್ಲಿ ಓಪನ್ ಆಗಿ ಮಾಡ್ತಾರೆ. ಮೈದಾನದಲ್ಲಿ ದಿನನಿತ್ಯ ಶ್ಲೋಕಗಳು, ವಚನಗಳು, ಅಮೃತ ವಚನಗಳು, ಕಥೆಗಳು ಇಟ್ಟು ಅವ್ರಿಗೆ ಆಟ, ದೇಶಭಕ್ತಿಯನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಂಘಟನೆ RSS ಅಂದರೆ ಎಲ್ಲ ಜಾತಿ ಮತ ಪಂಥಗಳನ್ನು ಒಂದುಗೂಡಿಸ್ಕೊಡ್ತಕ್ಕಂಥ, ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಈ ನಾಡು, ಈ ದೇಶ, ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಪವಿತ್ರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ RSS. ನೀವು ರಾಜಕೀಯವಾಗಿ BJPನ ಎದುರಿಸಿ, ರಾಜ್ಯಾಧ್ಯಕ್ಷ BI ವಿಜೇಂದ್ರವನ್ನೇ ಎದುರಿಸಿ. ಅದು ಬಿಟ್ಟು ನೀವು RSS ಬಗ್ಗೆ ಮಾತಾಡೋದು, RSS ಮುಖ್ಯಸ್ಥ ಮೋಹನ್ ಭಾಗವತ್ಜಿಯವರ ಬಗ್ಗೆ ಮಾತಾಡೋದು ಇದು ಸರಿಯಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರಿಗಿಂತ ನೀವೇನು ಬುದ್ಧಿವಂತರಲ್ಲ. ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡಂಥವರು, ತುಂಬ ಓದ್ಕೊಂಡಂಥವರು, ಅಪಾರವಾದ ತಿಳುವಳಿಕೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ನಾವು ಕೋಮರಾಮ್ ಭೀಮ್ ಗೊಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ಭಾರತೀಯ ಜನತಾ ಪಕ್ಷದ ಮುಖಂಡ. ನಾವು ಏನಪ್ಪ ಅಂತಂದರೆ ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರಿಗೆ
ಮನವಿ ಮಾಡಿಕೊಳ್ಳೋದೇನಂತಂದರೆ, ಜೇವರ್ಗಿ ಕ್ಷೇತ್ರಕ್ಕೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಪಂಡಿತ್ ಸಿದ್ದರಾಮಪ್ಪ ಎಸ್ ಪೊಲೀಸ್ ಪಾಟೀಲ್ ಗವಾಯಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಪ್ರಾಥಮಿಕ ಸಮತೋಲನದ ದೃಷ್ಟಿಯಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಅವರ ಆಡಳಿತ ಅನುಭವ, ಪ್ರಾಮಾಣಿಕತೆ ಮತ್ತು ಜನಪರ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಕ್ಯಾಬಿನೆಟ್ ಸ್ಥಾನ ನೀಡಬೇಕು ಎಂದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಅನುಭವ ಮತ್ತು ನಾಯಕತ್ವದ ಅಗತ್ಯವಿದ್ದು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವುದು ಕಲ್ಯಾಣ ಕರ್ನಾಟಕ ಭಾಗದ ಜನರ ಬಹುಕಾಲದ ನಿರೀಕ್ಷೆಯಾಗಿದೆ. ಆದ ಕಾರಣ ನಮ್ಮ ಸಂಸ್ಥೆ ವತಿಯಿಂದ ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ಜೇವರ್ಗಿಯ ಕೋಲ್ಕತ್ತಾ ತಾಯಿ ದೇವಸ್ಥಾನದಲ್ಲಿ 101 ಸಿಡಿಗಾಯಿ ಒಡೆಯುವ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಎಂದರು. ಅಜಯ್ ಸಿಂಗ್ ಸಾಹೇಬರು ನಮ್ಮ ತಾಲೂಕಿನೊಳಗೆ 3 ಬಾರಿ ಆರಿಸಿ ಬಂದಾರೆ. 3 ಬಾರಿ ಆರಿಸಿ ಬಂದರೂ ಇಲ್ಲಿವರೆಗೆ ಅವರಿಗೆ ಸಚಿವರ ಅವಕಾಶ ಸಿಕ್ಕಿಲ್ಲ. ಅವರಿಗೆ ಅದು ಏನು ಕಾರಣ ಗೊತ್ತಿಲ್ಲ. ಯಾಕಂದರೆ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಭಾಳಷ್ಟು ನಮಗೆ ಜೋರಿ ತಾಲೂಕಿನೊಳಗೆ ಪ್ರತಿಯೊಬ್ಬರಿಗೆ, ಬಡವರಿಗೆ, ದಲಿತರಿಗೆ, ಅಂಧರಿಗೆ, ಅನಾಥರಿಗೆ ಭಾಳಷ್ಟು ಕೆಲಸ ಮಾಡಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಆಶೀರ್ವಾದ ಐತೆ ನಮಗೆಲ್ಲ. ಅದ್ರ ಜೊತೆಗೇ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳ ತರುಣರಿದ್ದು ಸಹಿತವಾಗಿ ಎಲ್ಲರ ಜೊತೆ ಹೊಂದಿಕೊಂಡು ಯಾವ ಕೆಲಸ ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂಥವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ನಮ್ಮ ತಾಲೂಕಿನ ಜನರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಇದು ಅಲ್ಲದೆ ನಮ್ಮ ದಿವಂಗತ ಸಿಂಗ್ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗ್ತಂತ ನಮಗೆ ಹೇಳೋಕ್ಕೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಒಬ್ಬರು ಸಂಸದರು, ಸಚಿವರಾಗಿ ಉನ್ನತ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಧರ್ಮಸಿಂಗ್ ಸಾಹೇಬರು ಅವರು ಹೋದ ಸಹಿತವಾಗಿ ಖರ್ಗೆಜಿಯವರು ಅವರೇ ಇವರು ಆಗಬೇಕು. ಇವತ್ತಿನ ದಿವಸ ಧರ್ಮಸಿಂಗ್ ಸಾಹೇಬರು ಹೋಗ್ಯಾರಂದ್ರೆ ಅವರೇ ಇವರು ಆಗಬೇಕು. ಇಲ್ಲಿ ಖರ್ಗೆ ಸಾಹೇಬರು ಆಗಿ ನಮ್ಮ ಅಜಯ್ ಸಿಂಗ್ ಅವರಿಗೆ ಅಲ್ಲಿ ಒಂದು ಸ್ಥಾನ ಕೊಡಬೇಕು. ಜೊತೆಗೇ ರಾಷ್ಟ್ರೀಯ ನಾಯಕರು, ನಮ್ಮ ವಿರೋಧ ಪಕ್ಷ ನಾಯಕರಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರಾಗಲಿ, ವೇಣುಗೋಪಾಲ್ ಅವರಾಗಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಪರಮೇಶ್ವರಾಗಲಿ, ಇತ್ತೀಚೆಗೆ ನಮ್ಮವರೇ ಇರ್ತಕ್ಕ ನಮ್ಮ ಪ್ರಿಯಾಂಕಜಿ ಕರೆಯವರಾಗಲಿ, ಇವರೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಕೆಲಸ ಆಗ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ ಅದ. ಇದು ಎಲ್ಲರ ಪರವಾಗಿ, ನಮ್ಮ ಸಂಗೀತ ಕಲಾ ಬಳಗದ ಪರವಾಗಿ ನಾನು ಕೇಳ್ಕೊಳ್ತೀನಿ ಇಷ್ಟೇ. ನಮ್ಮದೇನು ದೇವರೆಲ್ಲ ನಾವು ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ನಮ್ಮ ಸಾಹೇಬರಿಗೆ ಅವಕಾಶ ಕೊಟ್ಟರೆ ಜೋರಿ ಒಳಗೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ಅದ. ದೇವಸ್ಥಾನಕ್ಕೆ ನಾಳೆ 101 ತೆಂಗಿನಕಾಯಿ ಹೊಡಿಬೇಕಂತ ನಾವು ನಮ್ಮ ಸಂಸ್ಥೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಜಯ್ ಸಿಂಗ್ ಅಭಿಮಾನಿಗಳು ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹೇಬರಿಗೆ ಉನ್ನತ ಮಟ್ಟದ ಒಂದು ಸಚಿವ ಸ್ಥಾನ ಸಿಗಬೇಕಂತೇಳಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಎಲ್ಲಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಮಗೆ ಯಾಕಂದರೆ 1 ಸಾರಿ 2 ಸಾರಿ ಏನಪ್ಪ ಆಗಲಿ, ಇದು 3ನೇ ಬಾರಿ ಅವ್ರು ಆರಿಸಿ ಬಂದಾರೆ. ನಮ್ಗೆ ಗೊತ್ತಿದ್ದಾಗ ನನಗೀಗ 66 ವರ್ಷ. ಅವ್ರು ಎಷ್ಟು ಕೆಲಸ ಮಾಡ್ಯಾರ ನಮ್ಗೆ ಗೊತ್ತದ. ಅಜಯ್ ಸಿಂಗ್ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆಲಸ ಮಾಡ್ಯಾರ. ಆವಾಗ ನಾವು ಯಾವಾಗ ಊರಿಗೆ ಹೋಗ್ತಿರ್ತೀವಿ, ಹೋದಾಗ ನಾವೆಲ್ಲ ನಮ್ಮ ತಾಲೂಕಿನಾಗ ಕೇಳ್ತಾರೆ, ಏನ್ರಿ ಈಗ ಅವಾಗಡೆ ಸಾಹೇಬರಿಗೆ ಯಾಕೆ ಸಿಗೋಲ್ದು, ಇದು ಸಚಿವ ಸ್ಥಾನ. ಹಳ್ಳಿಗಳದ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಹೋದಾಗ ಎಲ್ಲರೂ ಕೇಳ್ತಾರೆ ಗವಾಗಡೆ ಯಾಕೆ ಸಿಗೋಲ್ದು ಇವ್ರಿಗೆ ನಮ್ಮ ಅಜಯ್ ಸಿಂಗ್ ಸಾಹೇಬರಿಗೆ ಸಚಿವ ಸ್ಥಾನ ಅಂತೇಳಿ ಭಾಳ ಜನ ಕೇಳ್ತಾರೆ. ನಾನಂದೆ ಅವಕಾಶ ಬರಬೇಕು, ದೇವರು ಅವಕಾಶ ಕೊಡಬೇಕಲ್ಲ, ಕೊಟ್ಟ ತಾನೇ ಆಕೈತಿ, ಇವತ್ತಿಲ್ಲ ನಾಳೆ ಆಕೈತೆ ಅಂತೇಳಿ ಹಿಂಗೆ ಜನರಿಗೆ ನಾವು ಕಾರ್ಯಕ್ರಮಕ್ಕೆ ಹೋದಲ್ಲಿ ಹೇಳ್ಕೊತಾ ಹೋಗ್ತೀವಿ. ನಾವು ಭಾಳಷ್ಟು ನಿಮಗೇ ಗೊತ್ತದ, ಪತ್ರಿಕೆ ಮಾಧ್ಯಮದವರಂತೂ ನೀವಂತೂ ನಮ್ಮ ಕಾರ್ಯಕ್ರಮಗಳು ನೋಡಿರಿ, ಪತ್ರಿಕೆಗಳು ಭಾಳಷ್ಟು ನೀವು ಅದನ್ನು ಎಲ್ಲ ಕಡೆ ಮತ್ತು ಪ್ರಚಾರ ಮಾಡಿರಿ. ಅದ್ರ ಬಗ್ಗೆ ನಾನು ಹೇಳೋಂಗಿಲ್ಲ.
ಹೆಚ್ಚಿಂದ ಏನು ಹೇಳೋದಿಲ್ಲ. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಮಳೆಗಾಗಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡುವುದರ ಮೂಲಕ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಮಳೆಗಾಗಿ ಈದ್ಗಾ ಮೈದಾನದಲ್ಲಿ ವಿಶೇಷವಾಗಿ ನಮಾಜ್ ಮಾಡಿ ದೇವರಲ್ಲಿ ಈ ಸಂದರ್ಭದಲ್ಲಿ ಮುಸ್ಲಿಂ ಕಮಿಟಿ ಅಧ್ಯಕ್ಷರಾದ ಮನ್ನಾನ್ ಪಾಷಾ ಮೊಮಿನ್, ಜಹೀರ್ ಪಟೇಲ್, ಜಾಮಿಯಾ ಮಸೀದಿಯ ಮೌಲ್ವಿ ಹುಸೇನ್ ಹಸ್ಮಿ, ಸಮೀರ್ ನೂರ್, ಆರಿಫ್ ಪಟೇಲ್ ಸೇರಿದಂತೆ ಸುಲೇಪೇಟ್ ಗ್ರಾಮದ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದು ಎಐಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಕರೆಯುತ್ತಾರೆ ಆಗ ಹೋಗಿ ತೀರ್ಮಾನ ಮಾಡುತ್ತಾರೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮಳೆ ಕೊರತೆಯಾಗಿದೆ. ಎಲ್ಲಾ ಕಡೆ ಬರ ಪರಿಸ್ಥಿತಿ ಬಂದಿದೆ. ಸಿಎಂ ಪ್ರತಿ ವಿಭಾಗ ಮಟ್ಟದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಹ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಅವಲೋಕನ ಮಾಡುತ್ತಿದ್ದಾರೆ. ಈಗಾಗಲೇ ಸಭೆಗಳನ್ನ ಮಾಡಿ ನೀರಿನ ಸಮಸ್ಯೆ ಆಲಿಸಲಾಗಿದೆ. ಏನ್ ಕ್ರಮ ಕೈಗೊಳ್ಳಬೇಕು ಎಂದು ತೀರ್ಮಾನ ಮಾಡುತ್ತಿದ್ದೇವೆ. ಕುಡಿಯೋ ನೀರಿಗೆ ಬೇಕು ಅಂತ ಇಟ್ಟಿಕೊಂಡಿದ್ದೇವೆ. ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಕೊಳವೆ ಬಾವಿ ಕೊರೆಸಬೇಕು ಅಂತ ಸೂಚಿಸಿದ್ದೇವೆ. ಸಿಎಂ ಪ್ರತಿ ಕ್ಷೇತ್ರಕ್ಕೂ ಬರ ನಿರ್ವಹಣೆಗೆ 1 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ. ಬರ ಎದುರಿಸಲು ಏನ್ ಮಾಡಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಎಂದರು. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಈಗ ಇಡೀ ರಾಜ್ಯದಲ್ಲಿ ಮಳೆ ಕೊರತೆ ಆಗಿದೆ. ಎಲ್ಲ ಕಡೆ ಬರ ಪರಿಸ್ಥಿತಿ ಬರ್ತಿದೆ. ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಹವಾಮಾನ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಬಂದು ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಈ ವಿಚಾರವಾಗಿ ಬರ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಅಂತೇಳಿ. ಸೊ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ನಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಮ್ಗೆ ಯಾವ ಉಸ್ತುವಾರಿ ಕೊಟ್ಟಿದ್ದಾರೆ
2 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಸಭೆ ನಡೆಸಬೇಕು ಅಂತ ಹೇಳಿದರೆ ಅದರಂತೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಮತ್ತು ಈಗಾಗಲೇ ನಾವೆಲ್ಲ ಮೀಟಿಂಗ್ ಮಾಡಿ ನೀರಿನ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಕ್ಕೆ ಕ್ರಮ ಏನು ತೊಗೋಬೇಕು ಅಂತಲೂ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇವಾಗ ಎಲ್ಲೆಲ್ಲಿ ರಿಸರ್ವ್ ಇರುತ್ತೋ ಅದೆಲ್ಲ ನೀರು ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಇಟ್ಕೋಬೇಕು, ಬೆಳೆಗಳಿಗೆ ನೋಡಿ ಕುಡಿಯೋ ನೀರಿಗೆ ಏನಾದರೂ ಉಳಿದ್ರೆ ಮಾತ್ರ ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇರುತ್ತೆ ಅಲ್ಲೆಲ್ಲ ಕೂಡ ಕೊಳವೆ ಬಾವಿಗಳನ್ನು ಕೊಡಿಸಬೇಕು. ಎಲ್ಲಿ ನೀರು ಬರಲ್ವೋ ಅಲ್ಲಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ತೊಗೋಬೇಕು, ಇಲ್ಲ ಟ್ಯಾಂಕರ್ಗಳಲ್ಲಿ ನೀರು ಕೊಡಿಸ್ಬೇಕು, ಮೇವೆಲ್ಲ ದಾಸ್ತಾನು ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ರೈತರಿಗೂ ಕೂಡ ಎಲ್ಲ ಸೂಚನೆ ಕೊಡಬೇಕು. ಹೆಚ್ಚು ನೀರನ್ನ ಉಪಯೋಗಿಸ್ಕೊಳ್ಳೋಂಥ ಬೆಳೆಗಳನ್ನು ಬೆಳೆಸಬಾರ್ದು ಅಂತ ಹೇಳಿ ಎಲ್ಲ ಹೇಳಿದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಬರ ನಿರ್ವಹಣೆಗೆ ಅಂಥೇಳಿ 1 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬರನ ಎದುರಿಸೋದಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದು ಸರ್ಕಾರದಿಂದ ಮಾಡಿದ್ದೇವೆ. ನೋಡಬೇಕು, ಇದು ಬಹಳ ದೀರ್ಘಕಾಲ ಈ ಬರ ಪರಿಸ್ಥಿತಿ ಮುಂದುವರಿಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗದೇ ಇರಲಿ ಅಂತ ನಾವು ಬಯಸ್ತೇವೆ. ಸರ್, ಈಗ ನಗರದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಸರ್. ಇಲ್ಲೂ ಕೂಡ ಅಮೃತ್ 2 ಯೋಜನೆ ನಡೀತಾ ಇದೆ. ನಾವು ಅಂದ್ಕೊಂಡಂತಹ ಸಮಯದಲ್ಲಿ ಅದನ್ನು ಮುಗ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೋಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ, ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ. ಈಗ ಮುಂದೆ ಏನೋ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಲಿಮಿಟ್ನಲ್ಲಿ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ತಾರೆ. ಉಜ್ನಿಯಿಂದ ನೀರು ಬಿಡಿಸಬೇಕು ಅಂತ ರೈತರ ಆಗ್ತಾ ಇರಂತ ಸರ್. ಉಜ್ನಿ ಜಲಾಶಯದಿಂದ ನೀರು ಬಿಡಿಸಬೇಕು, ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ, ನಮ್ಮ ಡ್ಯಾಮ್ಗಳೆಲ್ಲ ಖಾಲಿಯಾಗಿದ್ದಾವೆ. ಈಗ ಈ ಭಾಗದಲ್ಲಿ ಯಾರು ಉಸ್ತುವಾರಿ ಮಂತ್ರಿಗಳಿರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಕಲಬುರಗಿ ವಿಭಾಗಕ್ಕೆ ತಗೊಂಡ್ಕೊಂಡಿರ್ತಾರೆ. ಸೊ ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಸಂಗ್ರಹಣೆ ನೋಡಿ ಅದರ ಪ್ರಕಾರ ಅವರು ಆದೇಶ ಕೊಟ್ಟಿರ್ತಾರೆ. ಮೈಸೂರಲ್ಲಿ ಕಂಬಳ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕಂಬಳನ ಮಾಡಬೇಕು ಒಂದು ಕಡೆ, ಈಗ ಹಲವಾರು ಥರ ಅಭಿಪ್ರಾಯಗಳು ಬಂದಿದ್ದಾವೆ. ಆದರೆ ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಆ ಒಂದು ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಅಥವಾ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಮರಗಳನ್ನು ಕಡಿದಿದ್ದಾರೆ, ಮರಗಳನ್ನು ಕಡಿಬಾರ್ದಾಗಿತ್ತು, ಅದನ್ನು ಅಧಿಕಾರಿಗಳನ್ನು ಕೇಳ್ತೀವಿ. ಮರಗಳನ್ನು ಕಡಿದ ಹಾಗೆ ಕರೆಕ್ಟಾಗಿ. ರಾಮ ಮಂದಿರ ದೇಣಿಗೆ ಅಕ್ರಮದಲ್ಲಿ RSS ಅವರು ಬಹಿರಂಗವಾಗಿ ಸಾರ್ವಜನಿಕರಿಗೆ ಕ್ಷಮೆ ಕೇಳಬೇಕು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು. ರಾಮ ಮಂದಿರ ದೇಣಿಗೆಗೆ ಅಕ್ರಮ ವಿಚಾರಕ್ಕೆ RSSನಿಂದ ವಿಷಾದ ವ್ಯಕ್ತಪಡಿಸಿದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹಾಗಾದ್ರೆ ಕದ್ದಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸ್ತಾರಾ? ಮೊದಲು ಅವರು ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳಬೇಕು. ತಪ್ಪು ಒಪ್ಪಿಕೊಂಡು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಪ್ರೆಸ್ ನೋಟ್ ಕೊಡೋದಲ್ಲ ಎಂದು ಕಿಡಿಕಾರಿದರು. ಅಂದ್ರೆ ಕದ್ದಿದ್ರ ಅಂತ ವಿಷಾದ ವ್ಯಕ್ತಪಡಿಸಿದಾರ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು. ಬೇರೆಯವರಿಗೆ ಹೇಳ್ತಾರೆ ನೀವು 3 ಮಕ್ಕಳು ಹುಟ್ಟಿಸಿ 4 ಮಕ್ಕಳು ಹುಟ್ಟಿಸಿ ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ, ಗೋ ರಕ್ಷಣೆಗೆ ಬಿಡಿ ಅಂತ. ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಗೊತ್ತಿಲ್ಲ ಅವರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ, ಅವರ ಸಂವಿಧಾನ ಏನಿದೆ ಅಂತ ಗೊತ್ತೇ ಇಲ್ಲ. ನೀವು ಅವ್ರ ಸಂವಿಧಾನ ತೆಗೆದು ಓದ್ಬಿಡಿ. ಅವ್ರದ್ದು ಸಾಕಷ್ಟು ವಿಷಾದ ಅಷ್ಟೇ ವ್ಯಕ್ತಪಡಿಸಿ ಸರ್. ರಾಮ ಮಂದಿರ ದೇಣಿಗೆ ನೋಡಿ, ಫಸ್ಟ್ ಒಪ್ಕೋಬೇಕು ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವುದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSSದು. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕ್ ಅಲ್ಲೇ ಮಾಡ್ತಿರಲ್ಲ. ಮೋಹನ್ ಭಾಗವತ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನ್ ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದೀರಾ? ಮತ್ತೆ ಪಬ್ಲಿಕ್ ಅಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಮಿಕ್ಕಿದಕ್ಕೆ ಎಲ್ಲರೂ ಒಪಿನಿಯನ್ ಇದೆ. ಪಾಕಿಸ್ತಾನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅವ್ರದ್ದು ಒಪಿನಿಯನ್ ಇದೆ ಅಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ RSS ಕೊಟ್ಟಿದಾರ? ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಎಲ್ಲದ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆನೂ ಆಚೆ ಬಂದು ದಯವಿಟ್ಟು ಕ್ಷಮೆ ಕೇಳಿ ಜನರದ್ದು.
ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು. ನಂತರ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ಮಾತನಾಡಿದರು. ಇದು ನಾವು ಕ್ವಶನ್ ಹಾಕೋಬೇಕು. ಇವತ್ತು ನಮ್ಮ ತಂದಿನೇ ಎಷ್ಟು ಜಮೀನ್ ಜಾಯ್ದಾತ್ ಎಲ್ಲ ಬಿಟ್ಟು ಹೋಗ್ಯಾರ. ನನ್ನ ಮಕ್ಕಳಿಗೆ ನಾ ತಗೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ ನಾವು ಏನ್ ಮಾಡಬೇಕು? ಶಿಕ್ಷಣದಲ್ಲಿ ಒಂದೇ ಒಂದದ ಕ್ರಾಂತಿ. ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ ಚಲೋ ಓದಿಸ್ಬೇಕು. ನೀವು ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಆಗಿ ಅತ್ತ ಎಲ್ಲರ ತಿರುಗಿರಿ ತಾಯಿ ತಂದೆ ನೋಡ್ಕೊಳಕ್ ಮನೆಗೆ ಬರ್ಬೇಕು. ಇವು ಎಡ್ಡೆ ನಡಿಬೇಕು ಮುಂದೆ ಗಾಡಿ. ಅಂದ್ರೆ ಇಂಥ ವಾತಾವರಣ ಬಂದಿದೆ. ಅದಕ್ಕ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾಕೆ ಹೆಸರು ಎಲ್ಲ ಕಡೆ ತಗೋತಾ ಇರ್ತೀನಿ ನಾವು. ಅವ್ರು ಹುಟ್ಟಿ ಅವತ್ತೇನಾದ್ರು ರಿಸರ್ವೇಶನ್ ಇತ್ತ? ಸಾಡಿಗಳು ಏಸ್ ಊರಿಗೆ ಒಂದಿತ್ತು ಅದು ಹೇಳ್ರಿ. ಬಸ್ಸಿನ ಫೆಸಿಲಿಟಿ ಇತ್ತ? ಮಿಡ್ ಡೇ ಮೀಲ್ ಇತ್ತ? ಸಾಡಿಗೆ ಬಟ್ಟೆ ಏನಾರು ಕೊಡ್ತೀರಾ? ಪುಸ್ತಕ ಏನಾರು ಕೊಡ್ತೀರಾ? ಏನು ಇದ್ದಿಲ್ಲ. ಅಂತ ಕುಟುಂಬದಲ್ಲಿ ಹುಟ್ಟಿ ಅಷ್ಟು ನೋವುಗಳು ತಿಂದು ಅಷ್ಟು ಓದಿ ಬರ್ದಿ ವಿನಯ್ ಹೇಳ್ದಪ್ಲೆ ಫಾರಿನ್ಗೆ ಹೋಗಿ ಡಿಗ್ರಿ ತಗೊಂಡು ಬಂದು ಇಡೀ ವಿಶ್ವದಲ್ಲೇ ಅಂತ ಒಂದು ದೊಡ್ಡ ಸಂವಿಧಾನ ಕೊಟ್ಟಬೇಕಾಯ್ತು ಬಾಬಾ ಸಾಹೇಬ್ರ ಅಂದ್ರ ಅದು ಓನ್ಲಿ ಶಿಕ್ಷಣದಿಂದ. ನಮಗೆ ಇವ್ರ ಆದರ್ಶ. ಹಂಗಾಗಿ ಮತ್ತು ಒಂದು ನಾ ಎಲ್ಲ ಕಡೆ ಹೋದಾಗ ಹೇಳ್ತೇನೆ, ಇಲ್ಲಿ ಬಂದು ಈ ಮಕ್ಕಳು ಏಸ್ ಮಂದಿ ಇಂಜಿನಿಯರ್ ಆಯ್ತ್ರಿ ಕೈ ಎತ್ರಿ? ಯಾರು ಇಲ್ವಾ? ಡಾಕ್ಟರ್ ಏಸ್ ಮಂದಿ ಆಯ್ತ್ರಿ ಕೈ ಎತ್ರಿ? ಅಂದ್ರೆ ಪಾಪ ಆಗೋರು ಅದರ ಅವ್ರಿಗೆ ಹೆದರಿಕೆ ಆಗ್ತಾ ಇದೆ. ಮುಂದ್ ಸಿಗ್ತಾರೋ ಇಲ್ಲೋ ನಾ ಕೈ ಎತ್ತದ ಅಂದ್ರೆ. IAS ಆಫೀಸರ್ ಏಸ್ ಮಂದಿ ಆಯ್ತ್ರಿ ಕೈ ಎತ್ರಿ? ಇದಕ್ ಬಿಟ್ರೆ ಮುಂದೆ ಏನು ಹೋಗಲ್ಲ. ತಾಯಿ ತಂದೆ ಅಲ್ಲಿ ಇನ್ನೊಂದಾಗಲಿ ನಾ ಇಟ್ಟು ಹೇಳ್ತೀನಿ, ಲೀಡರು ಎಸ್ ಮಂದಿ ಆಯ್ತ್ರಿ ಕೈ ಎತ್ರಿ? MLA ಎಸ್ ಮಂದಿ ಆಯ್ತ್ರಿ ಕೈ ಎತ್ರಿ? ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಜಿಬಿ, ಶಾಸಕರಾದ ಅಲಂಪ್ರಭು ಪಾಟೀಲ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ, KKRTC ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ತಿಂತಣಿ ಬ್ರಿಡ್ಜ್ ಗುರುಪೀಠದ ಶ್ರೀ ಬೀರಲಿಂಗ ದೇವರು, MLC ಜಗದೇವ್ ಗುತ್ತೇದಾರ್, ಮಾಂತೇಶ್ ಕವಲ್ಗಿ, ಗುರುನಾಥ್ ಪೂಜಾರಿ, ಯಲಗೊಂಡ್ ಹಿರೇಕುರುಬ್, ಕೃಷ್ಣಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಬಿಟ್ಟು ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ತೋರುತ್ತಿದ್ದಾರೆ. ಈ ರಾಜ್ಯದ CM ರೈತರ ಸಿಟ್ಟು ಎದುರಿಸಬೇಕಾಗಿದೆ. CM ಮೊದಲು ರೈತರ ಕಾಳಜಿಗೆ ಆದ್ಯತೆ ಆಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಹಿತಾಸಕ್ತಿ ಬಿಟ್ಟು ರಿಯಲ್ ಎಸ್ಟೇಟ್ಗೆ ಆದ್ಯತೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಚಿಂತನೆ ಮಾಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಆದ್ರೆ ಇಡೀ ರಾಜ್ಯ ಅಭಿವೃದ್ಧಿಯಾದಂತೆ ಅಂದುಕೊಂಡಿದ್ರು. ಈಗ ಟೌನ್ಶಿಪ್ ಹಾಗೂ 2ನೇ ಏರ್ಪೋರ್ಟ್ಗೆ ತೋರುತ್ತಿರುವುದು ಆತುರ ರೈತರ ಕಾಳಜಿಗೆ ಯಾಕಿಲ್ಲ? ತಾವು ಈ ರಾಜ್ಯದ CM ಎಂದು ಮರೆಯಬಾರದು ಎಂದು BY ವಿಜೇಂದ್ರ CMಗೆ ಕಿವಿಮಾತು ಹೇಳಿದರು. ಕೆಲವು ದಿನಗಳ ಹಿಂದೆ ಒಂದೆರಡು ದಿನ ಮಳೆ ಆಯಿತು ಅಂತೇಳಿ ಪಾಪ ರೈತರು ಅಲ್ಲಿ ಇಲ್ಲಿ ಬಿತ್ತನೆ ಮಾಡೋಂಥ ಬಿತ್ತನೆ ಕಾರ್ಯ ಆಗಿದೆ, ಇಲ್ಲ ಅಂತೇನಿಲ್ಲ. ಆದರೆ ಮೊಳಕೆನೂ ಕೂಡ ಬಂದಿಲ್ಲ. ಇಂಥ ದುಸ್ಥಿತಿ ಇವತ್ತು ರೈತರು, ಇವತ್ತು ನೀವೇ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಎಲ್ಲಿ ರೈತರು ಇವತ್ತು ಮಳೆ ಅಭಾವ ಇದೆ, ಇಡೀ ದೇಶದಲ್ಲಿ ಅಭಾವ ಇದೆ, ಯಾವುದೇ ಕಾರಣಕ್ಕೂ ಬಿತ್ತನೆ ಮಾಡಬೇಡಿ ಅಂತಲೇ ಹೇಳಿದ್ರಿ. ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು ಸುಲಭ, ಆದರೆ ರೈತರಿಗೆ ಪರಿಹಾರವನ್ನು ಕೊಡಬೇಕಲ್ಲ. ಹಾಗಾದರೆ ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸಕ್ಕೆ ಅವರು ಸಹಕಾರ ನೀಡಬೇಕಲ್ಲ ರಾಜ್ಯ ಸರ್ಕಾರ. ಮಾಡಲಿ ಮುಖ್ಯಮಂತ್ರಿಗಳು ಇದೆಲ್ಲ ಕತೆ ಹೊಡೆಯೋದನ್ನು ಬಿಟ್ಟು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಬೀದರ್ ಹೋದಾಗಲೂ ಕೂಡ ರೈತರು ನನಗೆ ರೈತ ಸಂಘದಿಂದ ನನ್ನನ್ನು ಭೇಟಿ ಮಾಡಿ ಅವರು ಕೂಡ ಒಂದು ಮೆಮೊರಂಡಮನ್ನು ಕೂಡ ಕೊಟ್ಟರು.
ಹಾಗಾಗಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಪರಿಹಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ NDRF ನಾರ್ಮ್ಸ್ಗಿಂತ ಬಡವರ ಕೇಳೋಣ, ಇಲ್ಲಿ ಸ್ಪೆಷಲಾಗಿ ಕೊಡಲಿ. ಇವರು ಕೂಡ ಅಲ್ಲಿ ಹೋಗಿ ಬಿಡದಿ ಟೌನ್ಶಿಪ್ಪಿಗೆ ಸಮಯ ಕೂಡ ಗೊತ್ತಾಗ್ತದೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಡವರು ಮನೆ ಕಳ್ಕೊಂಡ್ರೆ NDRF ನಾರ್ಮ್ಸ್ ಪ್ರಕಾರ 1.25 ಲಕ್ಷ ಇದ್ದರೂ ಕೂಡ ಹಿಂದಿನ BJP ಸರ್ಕಾರ 3 ಲಕ್ಷ ಕೊಟ್ಟರಲ್ಲ ಹಾಗಾದ್ರೆ ಬಡವರು ಮನೆ ಕಳ್ಕೊಂಡಾಗ. ಅದೇ ರೀತಿ ರಾಜ್ಯ ಸರ್ಕಾರ ಗಮನ ಹರಿಸಲಿ. ಹಿಂದಿನ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಗೊತ್ತಿದೆ. ಈಗಿನ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ತರದಲ್ಲಿ ಯಶಸ್ವಿ ಆಗ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಆಯಿತು, ಈಗ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಯಾಕೆ ಬೇಸರ? ನಾನು ಇವತ್ತಿನ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ರೈತರ ಸಂಕಷ್ಟನ ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹೇಳಿ, ಬೇರೆ ಹೇಳಿ. ಈಗ ನಮ್ಮ ಪಾಲಿಕೆ 15 TMC ನೀರು ಬರಬೇಕು, ಭೀಮೆ ಬತ್ತು ಹೋಗಿದೆ, ಬರಗಾಲದ ನೀವು ಹೇಳ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷರೇ ಸರಿಯಾಗಿ ಮಹಾರಾಷ್ಟ್ರ ಸರ್ಕಾರ ಪತ್ರ ಬರೆದು ಕೆಲಸ ಮಾಡ್ತಾ ಇಲ್ಲ. ನೀವು ವಿರೋಧ ಪಕ್ಷದ ನೀವು ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರ ಒತ್ತಾಯ ನಮ್ಮ ಪಾಲಿಗೆ ನೀರು ಬಿಡೋದು ನೀವು ಯಾಕೆ ಪತ್ರ ಹಾಕ್ಬಾರ್ದು? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ. ಹೇಳಪ್ಪ ಬೇರೆ. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ಇಲ್ಲಿ ಬಂದಿದ್ರೆ ನಿಮ್ಮೂರ ಕಡೆಗೆ ಏನಾರು ಬಂದಿದ್ರೆ ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗ ಕಡೆ ಬಂದಿದ್ರಾ? ಸಚಿವರಾದ್ಮೇಲೆ ಬಂದು ಸುಮ್ಮನೆ ಹೆಲಿಕಾಪ್ಟರ್ ಬಂದ್ರು ಹೋದ್ರೆ ಆಗೋದಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಮಾತಾಡಲಿ, ಹೇಳೋಣ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್,
ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.